ಒಂದು ಕ್ಷಣದಲ್ಲಿ ಹಾಗಳಿಯೋದು ತಪ್ಪಲ್ವಾ? ಇಷ್ಟಕ್ಕೂ ಪ್ರೀತಿ ಮಾಡಿದ್ದು ನಾವಿಬ್ರು. ಅದಕ್ಕೆ ಅವ್ರ ತಂದೆ ತಾಯಿನ ಯಾಕೆ ಅನ್ಬೇಕು? ಮನೇಲಿ ಹೇಳ್ಕೊಟ್ಟಿದ್ ಸಂಸ್ಕಾರವೇ ಅಲ್ವೇನಪ್ಪ ಇದು? ಖಂಡಿತ ನಿಜ. ಅಪ್ಪ ಅಮ್ಮ ಕೊಟ್ಟಿರೋ ಒಳ್ಳೆ ಸಂಸ್ಕಾರ ನೋಡಿನೇ ನಾನ್ ಭವಾನಿನ ಪ್ರೀತಿ ಮಾಡಿದ್ದು. ನನಗೆ ಅವ್ರ ಮನೆತನದ ಬಗ್ಗೆ ಚೆನ್ನಾಗಿ ಗೊತ್ತು. ಮಕ್ಕಳನ್ನ ಕನ್ನಡಿಯಾಗಿ ಸಾಕಿದ್ದಾರೆ. ಮಾತಾಡ್ಬೇಕು ಅಂತ ಆರೋಪ ಮಾಡೋದು ತಪ್ಪು. ಇಷ್ಟಕ್ಕೂ ನಾವು ಪ್ರೀತಿ ಮಾಡಿ ಮದ್ವೆಗೆ ಒಪ್ಪಿಗೆ ಕೇಳ್ತಾ ಇದ್ದೀವಿ. ಒಪ್ಪಲಿಲ್ಲ ಅಂದ್ರೆ ಖಂಡಿತ ಮದ್ವೆ ಆಗಲ್ಲ. ಹಾಗಂತ ನಿಮ್ಮ ಒಪ್ಸೋ ಪ್ರಯತ್ನನೂ ಬಿಡಲ್ಲ. ನಿಮ್ಗೆ ನಮ್ಮಿಬ್ಬರು ಪ್ರೀತಿ ವಿಷಯನ ಹೇಳದೇ ಇದ್ದಿದ್ದು ನಮ್ ತಪ್ಪು. ಹಾಗಂತ ಅದನ್ನ ನಿಮ್ಮಿಂದ ಮುಚ್ಚಿಡ್ಬೇಕು, ನಿಮಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ಬರು ಪ್ರೀತಿ ವಿಷಯನ ಸ್ವಲ್ಪ ದಿನದ ಮುಂಚೆನೆ ನಿಮ್ಮ ಹತ್ರ ಹೇಳ್ಬೇಕಿತ್ತು. ಅಷ್ಟರಲ್ಲಿ ಏನೇನೋ ನಡೆದೋಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಈ ಕ್ಷಣಕ್ಕೆ ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ನಿಜ ಏನು ಅಂದ್ರೆ ನಿಮ್ಮಷ್ಟೇ ಭವಾನಿನ ನಾನು ಪ್ರೀತಿಸ್ತೀನಿ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ. ಎಲ್ಲ ಹೇಳೋದು ಇದನ್ನೇ, ಆದ್ರೆ ಮದುವೆ ಆದ್ಮೇಲೆ ತಾನೇ ಬಂಡವಾಳ ಗೊತ್ತಾಗೋದು. ಈಗ ನಿಮ್ಗೆಲ್ಲ ನನ್ನ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಎಲ್ರ ಮುಂದೆ ಈಗ್ಲೇ ತಾಳಿ ಕಟ್ಟಿ. ನಮ್ಮಪ್ಪ ಅಮ್ಮನ್ ಕರ್ಕೊಂಡು ಬಂದು ಇಡೀ ಕುಟುಂಬದ ಮುಂದೆ ಭವಾನಿಗೆ ತಾಳಿ ಕಟ್ಟಿ ಅವ್ರ ಆಶೀರ್ವಾದ ತಗೋತೀನಿ. ಟೀಚರ್ ಅಮ್ಮ ಹುಷಾರಾಗಿರಿ. ದೊಡ್ಡವ್ರ ಮನೆ ಸವಾಸ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾರ ತಿರುಗ್ಬಿಡ್ತಾರೆ. ಹೌದೌದು, ನಮ್ಗೆ ಕಾಣಲ್ಲ ಅಂತಾರಲ್ಲ, ಇದು ಹಾಗೆ. ನಿಮ್ ಮಗನ್ ಬಗ್ಗೆ ನಿಮಗ್ ಗೊತ್ತಾ? ಇಬ್ರಿಬ್ರನ್ನ ಮೇಂಟೈನ್ ಮಾಡ್ತಿದ್ದಾನೆ, ಅದ್ರಲ್ಲಿ ಒಬ್ರು ಮದ್ವೆ ಆಗಲ್ಲ. ಹೋಗ್ ನಿಮ್ ಮಗನ್ ಕೇಳಿ. ಏ ನಡೀರಿ, ನಮ್ಗೆ ಯಾಕೆ ಬೇಕು ಇವ್ರ ಮನೆ ಸುದ್ದಿ? ಇವ್ರ ಮನೆಗ್ ಬಂದಿದ್ದು ಅಲ್ದಿರ ಇವ್ರ ಕೈಲಿ ಅನ್ನಿಸ್ಕೋಬೇಕಾ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಇದು ಇವ್ರ ಮನೆ ವೈಯಕ್ತಿಕ ವಿಚಾರ. ದಯವಿಟ್ಟು ಹೊರಡಿ. ನಿನ್ ಮಾತಲ್ಲೇ ಗೊತ್ತಾಗುತ್ತಪ್ಪ, ನೀನ್ ನಮ್ದವ್ರು ಕೈ ಬಿಡೋದಿಲ್ಲ. ನಿನ್ಗೆ ಒಳ್ಳೇದಾಗ್ಲಿ. ಅಮ್ಮ, ಅಥರ್ವ ಅವ್ರು ತುಂಬಾನೇ ಸಾಕು ಸುಮ್ನಿರು. ನಿಮ್ ಮನೆಯವ್ರಿಗೆ ವಿಷಯ ಗೊತ್ತೇನಪ್ಪ? ಇಲ್ಲ ಆಂಟಿ. ಅವ್ರು ಒಪ್ಲಿಲ್ಲ ಅಂದ್ರೆ ನನ್ ಮಗಳ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ನಮ್ಮಮ್ಮನೂ ನಿಮ್ ಹಾಗೆ ಮಕ್ಕಳ ಸಂತೋಷನೇ ಬಯಸ್ತಾಳೆ. ನಿಮ್ಮ ಅಮ್ಮನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಪ್ಪ. ಪೇಪರಲ್ಲಿ ಓದಿದೀನಿ. ಅಂಥವ್ರು ನನ್ ಮಗಳನ್ನ ಒಪ್ಕೋತಾರ? ಖಂಡಿತ ಒಪ್ತಾರೆ ಆಂಟಿ. ನಮ್ಮ ಮನೆ ಎಷ್ಟು ಶ್ರೀಮಂತಿಕೆ ಇದೆಯೋ ಅದಕ್ಕಿಂತ ಜಾಸ್ತಿ ಹೃದಯ ಶ್ರೀಮಂತಿಕೆ ನಮ್ಮಮ್ಮಂಗಿದೆ. ಎಲ್ಲರಿಗೂ ಹೃದಯ ಶ್ರೀಮಂತಿಕೆ ಅನ್ನೋದು ಇರುತ್ತೆ, ಆದ್ರೆ ಎಲ್ಲಿ ತನಕ? ಯಾವ್ದಾದ್ರೂ ಕಷ್ಟ ಮನೆ ಬಾಗಿಲು ಒಳಗಡೆ ಬರೋವರೆಗೂ. ಅದು ಒಂದ್ಸಲ ಒಳಗಡೆ ಬಂದ್ಮೇಲೆ ತಾನೆ ನಿಜ ರೂಪ ಏನು ಅಂತ ಗೊತ್ತಾಗೋದು. ಇಲ್ಲ ಆಂಟಿ, ಖಂಡಿತ ನಮ್ಮಮ್ಮ ಒಪ್ತಾರೆ. ಒಪ್ಲಿಲ್ಲ ಅಂದ್ರೆ ನಿಮ್ ಮಗಳನ್ನ ನಿಮ್ ಕೈಗೆ ನಿಮ್ ಮಗಳಾಗೆ ಒಪ್ಸೋಗ್ತೀನಿ. ನನ್ನ ಉಸಿರಿರೋವರೆಗೂ ಅವಳ ಕಡೆ ತಿರುಗು ನೋಡಲ್ಲ. ಈಗ್ಲೇ ಅಮ್ಮನ ಒಪ್ಪಿಗೆ ತಗೊಂಡ್ ಬರ್ತೀನಿ. ಅಯ್ಯೋ
ನಿನಗೇನು ಟೆನ್ಷನ್ ಆಗ್ತಿಲ್ವೇನೆ? ನೀ ಎಲ್ ಸಿಕ್ಕಾಕೋತೀಯೋ ಅಂತ ಭಯ ಆಗ್ತಿದೆ ನಂಗೆ. ಗಾಬರಿ ಆಗ್ಬೇಡ ಅಮ್ಮ, ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗತ್ತೆ. ಅಲ್ವೇ, ಅಥರ್ವ ತಪ್ಪಿಸ್ಕೊಂಡಿದ್ದಾನೆ ಅಂತ ಗೊತ್ತಿದ್ರು ಈಗ ಸುಮ್ನೆ ಕೂತಿದೀಯಲ್ಲ, ಅದೇನಾಗ್ತಿದ್ಯೋ ಏನೋ ದೇವ್ರೇ ಬಲ್ಲ. ಅಮ್ಮ, ಅಲ್ಲಿ ಏನಾಗ್ತಿದೆ ಅಂತ ನಾನೇ ಹೇಳ್ತೀನಿ. ಒಂದು, ಆ ಹುಡುಗ ಭವಾನಿ ಕುತ್ತಿಗೆಗೆ ತಾಳಿ ಕಟ್ಟೋ ಸರಿಯಾದ ಸಮಯಕ್ಕೆ ಅಥರ್ವ ಅಲ್ಲಿಗೆ ರೀಚ್ ಆಗ್ತಾನೆ. ಭವಾನಿ ನನಗ್ ಗೊತ್ತಿಲ್ದೆ ಬೇರೊಬ್ಬ ಹುಡುಗನ್ ಜೊತೆ ಮದ್ವೆ ಆಗ್ತಿದ್ದಾಳೆ ಅಂತ ಕೂಗಾಡ್ತಾನೆ. ಭವಾನಿ ಅವ್ರ ಮನೆಯವರ ಮರ್ಯಾದೆ 3 ಕಾಸ್ಗೆ ಹರಾಜಾಗತ್ತೆ. ಅಥವಾ ಅಥರ್ವ ಅಲ್ಲಿ ರೀಚ್ ಆಗೋಕ್ ಮೊದ್ಲೇ ಮದ್ವೆ ಆಗೋಗಿರುತ್ತೆ. ಅದನ್ ನೋಡಿ ಶಾಕ್ ಆಗ್ತಾನೆ. ಆ ದುಃಖನ ಅಲ್ಲಿ ಹೇಳ್ಕೊಳಕಾಗ್ದೆ ಸೀದಾ ಮನೆಗ್ ಬಂದು, ಅಮ್ಮ, ನಾನ್ ಪ್ರೀತಿ ಮಾಡಿದ ಹುಡುಗಿ ಬೇರೊಬ್ಬ ಹುಡುಗನ್ನ ಮದ್ವೆ ಆಗ್ಬಿಟ್ಲು ಅಂತ ಗೊಳೋ ಅಂತ ಅಳ್ತಾನೆ. ನೋಡು, ನಿಜಾನ್ ಮ್ಯಾನೇಜರ್ ಫೋನ್ ಹೇಳಿ. ವಾಟ್? Damn it! ಛೆ!